ಕಲಾ ಕಲಾ ಶಿಕ್ಷೆ ಕೊಡುವಾಗ ಎಲ್ಲಿ ಹೋಗಿತ್ತು ನಿಮ್ ಪ್ರೀತಿ? ನಿಮ್ಮದು ಕಲ್ಲು ಮನಸ್ಸು. ನೋಡು ಕಲಾ, ಅದು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ. ಇದು ಗಂಡನ ಪ್ರೀತಿ. ನಾಳೆ ನಾನು ತಪ್ಪು ಮಾಡಿದ್ರು ಇದೇ ಶಿಕ್ಷೆ. ಮಾಧ್ವ ಬ್ರಾಹ್ಮಣರಿಗೆ ಮುದ್ರೆ ಅಂದ್ರೆ ಶ್ರೀ ವಿಷ್ಣುವಿನ ಪ್ರತೀಕ. ಮುದ್ರೆ ಧಾರಣೆ ಜ್ಞಾನೇಂದ್ರಿಯಗಳನ್ನ ಅಂಕೆಯಲ್ಲಿಟ್ಟು ಆತ್ಮಶುದ್ಧಿ ಮಾಡಿ ಅಂತಃಶಕ್ತಿಯನ್ನ ಹೆಚ್ಚುತ್ತೆ. ನಿನಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಮಗನಿಗೆ ಮುದ್ರೆ ಹಾಕೋದನ್ನ ಕಲಿಸು ಅಂತ. ನಿನ್ನ ಆ ತಾತ್ಸಾರಕ್ಕೆ ಈ ಶಿಕ್ಷೆ. ಮುಂದೆ ಜಾಗ್ರತೆ. ಕೃಷ್ಣ ಭಟ್ಟರೆ ಬಂದೇ ಭಾಗವತ್ರೆ. ಶಿಕ್ಷೆ ಮುಗಿಯಿತು. ಅಯ್ಯೋ ಅಯ್ಯೋ ಪ್ರಹ್ಲಾದ, ಅಯ್ಯೋ ಅಯ್ಯೋ ಪ್ರಹ್ಲಾದ, ಪ್ರಹ್ಲಾದ ಅತ್ತಿಗೆ, ಬೇಗ ಹೋಗು ಅತ್ತಿಗೆ. ಭಾಗವತ್ರೆ, ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ಲಿಕ್ಕೆ ಉಂಟು. ಅಭ್ಯಾಸ ಚಂದ ಆಗಬೇಕು, ಆಯ್ತಾ? ಆಯ್ತು, ದಿನ ಅಭ್ಯಾಸ ಮಾಡುವ. ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ನಾನು ಕೃಷ್ಣನಾಗಿ ಅಭಿನಯಿಸೋದು ಅಂದ್ರೆ ಏನೋ ರೋಮಾಂಚನ. ನಿಮ್ಮ ತಂದೆ ವೆಂಕಟ ಸುಬ್ಬಯ್ಯ ಭಟ್ಟರು ಶ್ರೀಕೃಷ್ಣನ ಪಾತ್ರವನ್ನ ಮಾಡ್ತಾ ಇದ್ರು ಅಂತ ನಾನು ಕೇಳಿದ್ದೆ. ಅಜ್ಜನ ಕಾಲದಿಂದಲೂ ಶ್ರೀಕೃಷ್ಣ ನಮ್ಮ ಪರಮಾಪ್ತ ದೇವರು. ಅಭ್ಯಾಸ ಆರಂಭ ಮಾಡೋಣ. ಆಯ್ತು ಆಯ್ತು. ಗಂಡ ಕಲ್ಲು ಬಂಡೆ. ನಿನ್ನ ಮಾವನು ನಿನ್ನ ಗಂಡನ ಹಾಗೆ ಮಹಾಕೋಪಿಷ್ಟ, ಜಮದಗ್ನಿ ಅವತಾರ. ತಾವು ಹೇಳಿದ್ದೇ ನಡಿಬೇಕು. ಶ್ರೀಕೃಷ್ಣ. ಕಲಾ ಕಲಾ ಶಿಕ್ಷೆ ಕೊಡುವಾಗ ಎಲ್ಲಿ ಹೋಗಿತ್ತು ನಿಮ್ ಪ್ರೀತಿ? ನಿಮ್ಮದು ಕಲ್ಲು ಮನಸ್ಸು. ನೋಡು ಕಲಾ,
ಅದು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ. ಇದು ಗಂಡನ ಪ್ರೀತಿ. ನಾಳೆ ನಾನು ತಪ್ಪು ಮಾಡಿದ್ರು ಇದೇ ಶಿಕ್ಷೆ. ಕಲಾ, ಆ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿಯನ್ನ ನೋಡ್ಬೇಕು ಅಂತ ಮನಸ್ಸಾಗ್ತಾ ಇದೆ. ಇವತ್ತು ಮಂಗಳವಾರ, ಶುಕ್ರವಾರ ದೇವರ ದರ್ಶನಕ್ಕೆ ಹೋಗೋಣ. ಇನ್ನೂ 2 ದಿನ ಇದೆ. ಕಲಾ, ಮಗನಿಗೆ ರವೆ ಉಂಡೆ, ಅಮ್ಮನಿಗೆ ಕಾಯಿ ಹೋಳಿಗೆ, ಪ್ರತೀಕ್ಷಾಗೆ ಜಿಲೇಬಿ, ಪ್ರಣತಿಗೆ ಚಕ್ಲಿ ಮಾಡಿಟ್ಕೋ. ಎಲ್ರಿಗೂ ಇಷ್ಟ ಆಗತ್ತೆ. ಆಮೇಲೆ ಅಜ್ಜಿ 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 ಎದ್ದೇಳಜ್ಜಿ. ಅಜ್ಜಿ, ನಿಂಗೊಂದ್ ವಿಷಯ ಗೊತ್ತಾ? ಅಣ್ಣ ಅದಕ್ಕೆ ಮಾತಾಡ್ತಾ ಇದ್ರು. ಏನು ಅಂತ ಅಂದ್ರೆ, ಇದೇ ಶುಕ್ರವಾರ ನಮ್ಮೆಲ್ಲರನ್ನು ತಿರುವನಂತಪುರ ಕರ್ಕೊಂಡು ಹೋಗ್ತಾರಂತೆ. ಹೋಗ್ತೀನಿ. ಹೌದು ಅಜ್ಜಿ, ಅದಷ್ಟೇ ಅಲ್ದೆ ಯಾರ್ಯಾರ್ಗೆ ಏನೇನ್ ತಿಂಡಿ ಮಾಡ್ಬೇಕಂತಾನು ಮಾತಾಡ್ತಿದ್ರು. ಆಹಾ, ಹೋಗ್ತೀನಿ. ತಿರುವನಂತಪುರ ಅನಂತ ಪದ್ಮನಾಭನ್ ದರ್ಶನ ಆಗುತ್ತೇನೆ ನಮ್ಗೆ. ಹ್ಞೂ ಅಜ್ಜಿ. ಅಯ್ಯೋ ಹೌದಕ್ಕ, ಹೌದಕ್ಕ. ನನ್ ಜೀವನ ಪಾವನ ಆಗೋಯ್ತು ಕಣೆ.